ನಿರಂತರ ಲೂಟಿ ಮಾಡಿರುವ ಹಗರಣದ ತನಿಖೆಗೆ ಅರ್ಜಿ ಸಲ್ಲಿಸಿದರೂ ನಿರ್ಲಕ್ಷ್ಯ ತೋರುತ್ತಿರುವ ಕೆಎಫ್ಡಿಸಿ ಅರಣ್ಯ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಬಿದಿರು ಕಾಡಿನಲ್ಲಿ ಕಳೆದ 10 ವರ್ಷಗಳಿಂದ ಆರ್ಎಫ್ಒ ಶ್ರೀನಾಥ್ ಕಡೋಲ್ಕರ ಹಾಗೂ ಇನ್ನಿತರ ಅಧಿಕಾರಿಗಳು ಗುತ್ತಿಗೆದಾರ ಚಂದ್ರಕಾಂತ್ ಮೇಧಾರನಿಗೆ ಸಹಕಾರ ನೀಡಿ ನಿರಂತರವಾಗಿ ಲೂಟಿ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಇವರ ವಿರುದ್ಧ ತನಿಖೆ ಮಾಡಿ ಅವರ ಆಸ್ತಿ ಜಪ್ತಿ ಮಾಡಿ ನಷ್ಟ ಭರಿಸಿಕೊಳ್ಳಬೇಕೆಂದು ಸಮಾಜ ಸೇವಕ ಜ್ಯೋತಿಬಾ ಬೆಂಡಿಗೇರಿಯವರು ಧಾರವಾಡದಲ್ಲಿರುವ ಕೆಎಫ್ಡಿಸಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದರು. ಆದರೆ ಕ್ರಮ ಕೈಗೊಳ್ಳಬೇಕಾದ ಮೇಲಧಿಕಾರಿಗಳು ತನಿಖೆ ವಿಳಂಬ ಮಾಡಿ ಬೇಜವಾಬ್ದಾರಿ ಮಾಡುತ್ತಿದ್ದಾರೆ. ಇದನ್ನು ಗಮನಿಸಿದರೆ ಈ ಲೂಟಿಯಲ್ಲಿ ಬಹಳಷ್ಟು ಅಧಿಕಾರಿಗಳ ಕೈವಾಡ ಇರಬಹುದೆಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹಲವಾರು ಸಾಕ್ಷಿ ಆಧಾರಗಳನ್ನು ಸಲ್ಲಿಸಿದರೂ ಕೂಡ ತನಿಖೆ ಮಾಡದೆ ಲೂಟಿಗಾರನಿಗೆ ಸಹಕರಿಸುತ್ತಿದ್ದಾರೆ ಮತ್ತು ಪ್ರಕರಣದ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ಕೇಳಿದರೆ ಮೊಬೈಲ್ ನಂಬರ್ಗಳನ್ನು ಬ್ಲಾಕ್ ಲಿಸ್ಟ್ಗೆ ಹಾಕುತ್ತಿದ್ದಾರೆ. ಇಲಾಖೆಗೆ ಹೋಗಿ ವಿಚಾರಿಸಿದಾಗ ಅಧಿಕಾರಿಗಳು ನಮ್ಮ ಇಲಾಖೆಗೆ ಎಲ್ಲ ಹಗರಣಗಳ ಮಾಹಿತಿ ಇದೆ, ಆದರೆ ಇಲ್ಲಿನ ವ್ಯವಸ್ಥೆ ಹಾಳಾಗಿದೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸ್ವತಃ ಅವರೇ ತಪ್ಪುಗಳನ್ನು ಒಪ್ಪಿಕೊಂಡು ಬೇಜವಾಬ್ದಾರಿ ಉತ್ತರ ಕೊಡುತ್ತಾರೆ. ಈ ಪ್ರಕರಣವನ್ನು ಭೇದಿಸಲು ಹೋದ ಸಮಾಜ ಸೇವಕರು ಮತ್ತು ಪತ್ರಕರ್ತರ ಮೇಲೆ ಲೂಟಿಕೋರ ಚಂದ್ರಕಾಂತ್ ಮೇದಾರ ಸುಳ್ಳು ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾನೆ. ಈತನಿಗೆ ಕೆಲ ರಾಜಕಾರಣಿಗಳು ಪ್ರಭಾವಿಗಳು ಸಹಕರಿಸುತ್ತಿದ್ದಾರೆ ಮತ್ತು ಪೊಲೀಸರು ಪೂರ್ವಪರ ವಿಚಾರಿಸದೆ ಪ್ರಭಾವಿಗಳ ಒತ್ತಡಕ್ಕೆ ಕಟ್ಟುಬಿದ್ದು ಕಾನೂನಿನ ಕಗ್ಗೊಲೆ ಮಾಡಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಈ ಪ್ರಕರಣದ ತನಿಖೆಗೆ ಆದೇಶಿಸಿ ಅಪರಾಧಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಏನ್ರಿ ಮಾಡ್ಸವ್ರ ಶಶಿ ಅಲ್ರಿ ಅವ್ರು ಮಾತಾಡಿದ ಮನೆ ರೀತಿ ನೋಡಿದ್ರ ಬೇರೆ ಮಾತಾಡ್ತಾರ ಅವ್ರು. ಒಂದು ಸೆಕೆಂಡ್ ಹಗ್ಗ ಕಟ್ನಿ ಹೇಳ್ತೇನೆ. ನಾವು ಹೆಚ್ಚು ಅಲ್ಲಿ ಏನು ಮಾತಾಡ್ಬೇಕಲ್ಲಿ ಆಫೀಸ್ನಾಗ ಮಾತಾಡೋದು. ಇಲ್ಲಿ ಏನು ಮಾತಾಡ್ದಂಗ ನಾವು ಹೇಳಿದಷ್ಟೇ ಕೇಳ್ಬೇಕಷ್ಟೇ. ಗಾಡಿ ತಗೋರಿ ಆಫೀಸ್ ಬಂದ್ರಿ ಪಟ್ ಪಟ್. ನಾ ಏನು ಹೇಳ್ರಿ ನೀವು ನಿಮಗೆ ಕೊಟ್ಟಿದ್ರಲ್ಲ ಅರ್ಜಿನ ಈಗ ಎ.ಟಿ.ಎಂ ಕೊಡ್ಬೇಕು ಸರ್. ನಾವು ಎ.ಟಿ.ಎಮ್ಗೆ ನಮಗೆ ಹಾಕಿದ್ದಾರೆ, ನಾವು ಎ.ಟಿ.ಎಮ್ ಕಾಪಿ ಹಾಕಿದ್ದೇವೆ. ಅದೆಲ್ಲ ಪರಿಶೀಲಿಸಿ ವರದಿ ಸಲ್ಲಿಸಿ ಅಂತ. ಓಕೆ ಹಾಂ ಜೆರಾಕ್ಸ್ ಮಾಡಿ ಸಹಿತ ಕೊಡ್ಸಿ ಹಚ್ಚಿದ್ರಿ. ನಮ್ಮೇಲೆ ಸಿಟ್ಟಾಗ ಸಾಹೇಬ್ರು ಫೋನ್ ನಂಬರ್ ನೀವು ಮಾಡೋದಕ್ಕೆ ಯಾರು ನಂಬರ್ ಕೊಟ್ಟರು ನಂದು. ಅವರು ಎಲ್ಲಿದ್ದರಲ್ಲೇ ಅವಾಗ ಮಾಡ್ತಾರೆ. ನಾ ಎಲ್ಲೆಲ್ಲೋ ಮೀಟಿಂಗ್ನಲ್ಲಿ ಇರ್ತದೆ, PCF ಮೀಟಿಂಗ್ ಎಲ್ಲ ಬಿಡೋದೇ ಇಲ್ಲ ಅಂತ ಅವ್ರು ಸಾಹೇಬ್ ಕೇಳ್ತಾ ಇದ್ದಾರೆ. ನಂಬರ್ ಹೆಂಗೆ ಸಿಕ್ತು, ಯಾರು ಕೊಟ್ಟರು ಅಂತ ನಮ್ಮ ಆಫೀಸಿಗೆ ಬರೋದು ಸಿಕ್ತು ಮಾಡ್ತಾ ಹೋಗಿದ್ದಾರೆ. ಬರೋದಿಲ್ಲ ನಮ್ಮ ನಂಬರ್ ಹೊರಗಡೆ ಯಾರು ಕೊಟ್ಟೆ, ನಂದದು ಪರ್ಸನಲ್ ನಂಬರ್, ಅದು ನಿಮ್ಮ ಆಫೀಸಿನ ನಂಬರ್ ಅಲ್ಲ ಅಂತೇಳಿ ಹೇಳ್ರಿ. ಯಾರಿಗೂ ಸಿಟ್ಟು ಮಾಡಿ ಹೊರಗಡೆ ಹೋದ್ರು. ನಾ ಬರೋದಿಲ್ಲ. ನಮ್ಮ ಸಾರ್ವಜನಿಕ ಸ್ಥಾನದಾಗಿದ್ದಾಗ ಈ ತರ ಸಿಟ್ಟು ಮಾಡೋದು ಸರಿ ಆಗಂಗಿಲ್ಲ. ಸಾರ್ವಜನಿಕ ಸೇವಕರು ಸಾರ್ವಜನಿಕ ಇಲ್ಲ ಸಾರ್ವಜನಿಕ ಹೌದೌದು ಅವ್ರು ಬರೋಬರ್ರಿ ಮೇಡಮ್. ಒಬ್ಬ ಉನ್ನತ ಅಧಿಕಾರಿಗ ಈ ತರ ಬೇಜವಾಬ್ದಾರಿ ಮಾಡಿದ್ರೆ ಹೆಂಗ್ರಿ ಮೇಡಮ್? ಈ ತರ ವರ್ತನೆ ತೋರಿದ್ರೆ ನಮ್ಮ ನಂಬರ್ ಕೊಟ್ರೆ ನಂಗೆ ದುಡ್ಡು ಕೊಟ್ಟಿದ್ರ ನಂಗೆ ಪರ್ಸನಲ್ ಅದು ನಂಬರ್ ಆ ಲೆಕ್ಕದಾಗ ಹೆಂಗೆ ಕೊಟ್ಟೆ ನೀವು ಪರ್ಸನಲ್ ನಂಬರ್ ಅಂತ. ಕೆಲವು ಕಡೆ ಆಫೀಸಲ್ಲಿ ಕೊಡ್ತೇವೆ ಆಫೀಸ್. ಓಕೆ ಹೋಗ್ತೀವಿ ಮೇಡಮ್. ಬಟ್ ಒಬ್ರು ಮೊದಲೆಲ್ಲ ಒಂದು ಸ್ವಲ್ಪ ಕೊಟ್ಟರು, DMಗೆ ದುಡ್ಡು ಕೊಟ್ಟರು. ಈಗ ಅದು ಇಲ್ಲ. ಈ KFDC ತಹಣಿ ಬರಾಯ್ತು ಇಲ್ಲಿ ಗೊತ್ತಾಯ್ತು. ನಾವು ಅದು ಬಾಂಬು ಸೇಲ್ ಆಗಬೇಕು, ಪಗಾರ ತಗೊಳ್ಬೇಕು, ಈ ಥರ ನಮ್ಮ ಪರಿಸ್ಥಿತಿ ಐತಿ ಇಲ್ಲಿ. ಯಾರು ನಾವು ಗೌರ್ಮೆಂಟಿಂದ ದುಡ್ಡು ಬರಲ್ಲ ಇದಕ್ಕೆ. ನಾವು ಎಷ್ಟು ಗಿಡ ಬೆಳೆಸ್ತೇವೆ ಅದ್ರ ಮೇಲೆ ಸೇಲ್ ಮಾಡಿ ಅದರಲ್ಲಿ ನಮ್ಮ ಪಗಾರು. ಈಗ ನಮ್ಮದು DA ಬಂದು ಇನ್ನೂ ಕೊಟ್ಟಿಲ್ಲ.
ದರೋಡೆ ಆಗೋದು ಆಗ್ತಾ ಹೋಗ್ತದೆ, ಅದಿಲ್ಲ ಅಂತ ನಾ ಹೇಳುದಿಲ್ಲ. ದರೋಡೆ ಆಗ್ತದೆ, ಅದು ನಮ್ಮ ನದ್ರಿಗೆ ತಂದ್ರೆ ಇದು ಏನಾಗಿದೆ, ಇದು ನಿಗಮ ಅವರು ಡಿಪಾರ್ಟ್ಮೆಂಟ್ನವರು ಸಮುದ್ರ ಇದ್ದಂಗೆ. ನಮ್ಮ ನಿಗಮದ 10 ರೂಪಾಯಿ ಹೋದ್ರು ನಾವು ಅದ್ರಲ್ಲಿ ಇದು ಮಾಡ್ಬೇಕು. ಈಗ ಡಿಪಾರ್ಟ್ಮೆಂಟ್ ಬಂದ ಕೂಡಲೇ ನಮ್ಗೆ ಅವ್ರಿಗೆ ಅಷ್ಟು ಟಚ್ ಆಗಲ್ಲ, ಅಡ್ಜಸ್ಟ್ ಆಗಲ್ಲ ಅಲ್ಲಿ ಅಷ್ಟಲ್ಲ. ಅವರನ್ನು ಅಲ್ಲಿ ಬೆಳೆದಿರ್ತಾರ, ನಮ್ಗೇನು ಪಗಾರ ಬರ್ತದೆ. ಈಗ ಗೌರ್ಮೆಂಟ್ ಇದ್ದಾಗ ಸ್ವಲ್ಪ ಜವಾಬ್ದಾರಿ ತಗೊಂತಾರೆ. ಇದು ಹಿಂಗಾದ್ರೆ ಅಲ್ಲಿ ಪಗಾರ ಕೊಡ್ತಾರೆ ಅವ್ರಿಗೆ. ಅದನ್ನ ಅಷ್ಟೇ ಅಲ್ಲ, ಅಲ್ಲಿ ಒಳಗೆ ಕಳ್ಳು ಬಟ್ಟಿ ನಡೆದ್ರೂ ಅದ್ರ ಬಗ್ಗೆ ನಿಮ್ಮ ಅಧಿಕಾರಿಗಳು ಯಾರೂ ಗಮನಕ್ಕಿಲ್ಲ. ಅಲ್ಲೂ ಇಲ್ಲ, ಸಾಗಣೆ ಹೋಗ್ತಾವಲ್ಲಿ, ಅದೇ ಅದೇ ರೀ ಇದನ್ನ ನೇರವಾಗಿ ಮೇಲಾಧಿಕಾರಿ ಬೇಜವಾಬ್ದಾರಿ ಇದ್ದಾನೆ. ಯಾಕಂದ್ರೆ ಅವ್ರಿಗೆ ಗಾಡಿ ಕೊಟ್ಟಿರ್ತೈತಿ, ಮೊಬೈಲ್ ಸಿಮ್ ಕೊಟ್ಟಿರ್ತೈತಿ, ಎಲ್ಲ ಫೆಸಿಲಿಟೀಸ್ ಆಲ್ ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ. ಅದೇ ಎಫ್ಐಆರ್ ಮಾಡ್ತಾರೆ. ಈಗ ನೋಡಪ್ಪ, ಮೇಡಮ್ ನಿಗಮದ ಆದ ಕೂಡಲೇ ನಿಗಮದ ಎಂಪ್ಲಾಯಿ ಇದ್ರೆ ಸ್ವಲ್ಪ ಪ್ರಯತ್ನ ಮಾಡಿ. ಈಗಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ರೇಂಜರ್ ಹಿಡಿದು ಎಸಿಪಿ ಹಿಡಿದು ಅದಕ್ಕಿಂತ ಕೆಳಗಷ್ಟು ನಾವಿದ್ದೇವೆ. ಏನೂ ಇಲ್ಲ ನಮ್ಗೆ. ಅವ್ರು ಏನಾದ್ರು ಕೊಂಡ್ಕೊಂತಿರ್ಬೇಕು. ಅದನ್ನೇ ಬಿಸಿಲು ಹೇಳ್ತಿದ್ದಾನೆ. ಈಗ ನೀವು ಮತ್ತೆ ಫೋನ್ಗೆ ಇದು ಮಾಡಕತ್ತೀರ? ಇಲ್ರಿಪ್ಪ ನೋಡ್ರಿ ಅದ್ರಾಗ ಅಲ್ಲ ಹೇಳಿದೆ ಅಲ್ಲ, ನಾನೊಂದ ನಿಮ್ಮ ಇವ್ರನ್ನ ಹೇಳ್ತಾ ಇದ್ದೇನೆ ಹಿಂಗೆ ಆ ಥರ ಈಗ ಅಲ್ಲಿ ಡ್ಯೂಟಿ ಆಗೋದು ಹೇಳಕ್ ಕುಂತು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಏನು ಸಿಗೋದೇ ಇಲ್ಲ ಅದ್ರಾಗ. ಏನಿಲ್ಲ, ಇಂಟರ್ವ್ಯೂ ಲಿಪ್ ಬಂದಿಲ್ಲ ನಮ್ಗೆ. ಹರಿಯರ್ಸ್ ಅವ್ರು ಕೊಡ್ಬೇಕು. ಮತ್ತೆ ನಾವು ಡಿಪಾರ್ಟ್ಮೆಂಟ್ ಯಾರು ಬಂದ್ರು ಅವ್ರಿಗೆ ಆಗಂದಾಗ ಕೊಟ್ಟೇ ಬಿಡ್ಬೇಕು. ಮತ್ತು ಇನ್ನು ಡಿ ಎ ಹರಿಯರ್ಸ್ ಬರಲೇ ಡಿ ಎನೂ ಕೊಟ್ಟಿಲ್ಲ, 2% ಈಗ ಬಂದದ್ದು. ಈಗ ನಮ್ಗೆ ಪ್ರಾಬ್ಲಮ್ ಆಯ್ತು, ಏನು ಮಾಡೋದು? ಮೇಡಮ್ ನಾನು ನೋಡಿದ ಪ್ರಕಾರ 2017ದಿಂದ ನೋಡತ್ತೀನಿ, 16ದಿಂದ ಈ KFDC ಒಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಐತೆ. ಯಾಕೆ ಸ್ವತಃ ಮಾಹಿತಿ ಹಾಕೋರು ಕೊಟ್ಟಿರ್ಕಿಲ್ಲ, ಅವ್ರು ಅಪೀಲ್ ಮಾಡಿದ್ರು ಕೊಟ್ಟಿಲ್ಲ. ಈಗ ಅದೇ ಹಿಡ್ದು ನಿಲ್ಸೋರು ಯಾರಿದ್ದಾರೆ? ಅಲ್ರಿ ಸ್ಪೆಷಲ್ ಸ್ಕ್ವಾಡ್ ಇರ್ತಾವ, ಏನು ಕೆಲಸ ಮಾಡತ್ತವ್ರಂಗ. ನಾ ಅದೇ ಈಗ ಲೋಕಾಯುಕ್ತ ಬರ್ದಿರ ಅದು ಸಿಕ್ಕ್ರನ ಮತ್ತು ಅಡ್ರೆಸ್ ಸ್ಕ್ವಾಡ್ ಅಲ್ಲಿ ಇರ್ತಾರೆ. ನಮ್ಮಲ್ಲೆಲ್ಲ ಆಗಿಲ್ಲ, ಅದು ನಮ್ಮ ಪರಿಸ್ಥಿತಿ ಹಂಗೈತಪ್ಪ. ಈಗ ನಮ್ದು ಈ ಲೋಡ್ ಇಷ್ಟ ಆಗ್ಬೇಕಂತ ನಮ್ಮ MD ಅಷ್ಟು ಹೋಗಿಲ್ಲ ಅಂದ್ರೆ ಪಗಾರ ಕೊಡೋದಿಲ್ಲ, ನಿಲ್ಸ್ಬಿಡೋದು. ಈ ಅರ್ಜಿ ನಾ ಬರ್ದೇನಿ ಡೈರೆಕ್ಟ್ ಫಿರ್ಯಾದಿನ. ಈ ಥರ ಪ್ರಕಾರ ಅವ್ರ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅದು ಯಾವ್ದಾರ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ರೆಡಿ ಮಾಡಿ ಇನ್ಕ್ವೈರಿ ಮಾಡ್ಬೇಕ್ರಿ. ಅವ್ರು ಇನ್ನೊರ್ಗೆ ಇನ್ಕ್ವೈರಿ ಮಾಡೋದಿಲ್ಲ ಅಂದ್ರೆ ಮೇಲಾದವ್ರಿಗೆ ಶಾಮೀಲ್ ಆಗೋದು ನಿಮ್ಮ ಕಂಡು ಬರ್ತಾವೆ. ಯಾವ್ದಕ್ಕ ಅಂದ್ರೆ ಮಲ್ತಾಯಿ ಧೋರಣೆ ಆ ಟೈಪ್ ಇದ್ದೇವೆ ನಾವು. ಮತ್ತೆ ಮೇಲಧಿಕಾರಿ ಈಗ ನಮ್ದೊಂದು ಗಾರ್ಡ್ ಫಾರೆಸ್ಟರ್ ನಮ್ಮವ್ರು ಇದ್ದಾರೆ. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ.